ಕುಸುಮಾ ಅವರಿಗೆ MLA ಆಗುವಂತಹ ಹುಚ್ಚು ಹಿಡಿದಿದೆ. ರಾಜಕಾರಣ ಅವ್ರ ತಾತನ ಮನೆ ಸ್ವತ್ತ. ಹೆಣ್ಣನ್ನ ಬಿಟ್ಟು ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಹೆಣ್ಮಕ್ಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಹೆಣ್ಮಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನನ್ನ ಬಳಿ ಏನೇ ವಿಷಯವಿದ್ರು ಹೇಳ್ತಾ ಇಲ್ಲ, ಕುಸುಮಾ ಅವ್ರ ಹತ್ರನೇ ಎಲ್ರು ಹೋಗಿ ಹೇಳ್ತಾ ಇರೋದು. ಮೇಡಮ್ ನಾನು ಹಂಗೂ ಹೇಳ್ತೀನಿ, ಹೋಗಿ ನಿಮ್ ಶಾಸಕರನ್ನ ಕೇಳಿದ್ರೆ ಮೇಡಮ್ ಅವ್ರು ಇಲ್ಲಿದಾರೋ ಜೈಲೊಳಗಿದಾರೋ ಗೊತ್ತಿಲ್ಲ ಮೇಡಮ್ ನಮಗೆ ಅಂತ. ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೋದಾಗ ಮತದಾರರಿಗೆ ಅವಮಾನ ಆಗ್ಲಿಲ್ವಾ? ಇವ್ರಿಗೆ ಯಾರು ಮತ ಕೊಟ್ರು ಅಂತ ಅನ್ನೋರಿಗೆ. ಇವ್ರು ಯಾವಾಗ ಅತ್ಯಾಚಾರವನ್ನ ಎಸಗ್ತಾರೆ ಅಂತ ಹೇಳಿ ಹೋಗಿ ಒಂದು ತಿಂಗಳು ಜೈಲಿಗೆ ಹೋಗಿದ್ರಲ್ಲ, ಅವತ್ತು ಮತದಾರರಿಗೆ ಅವಮಾನ ಆಗ್ಲಿಲ್ವಾ? ಯಾರು ಇವರು ಯಾವ್ದೋ ಗುತ್ತಿಗೆದಾರನ್ನ ಕರೆದ್ಬಿಟ್ಟು ನನ್ಗೆ ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನೀನ್ ಹೆಂಡತಿ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದ್ರಲ್ಲ, ಅದು ಅವಮಾನ ಅಲ್ಲ? ಇವ್ರ ಕೆಲಸ ಮಾಡಕ್ಕಾಗದೆ ಹೋದ್ರೆ ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅದು ಇವ್ರು ಮಾಡ್ತಾ ಇರೋದು. ಅವರೊಬ್ಬೊಂದು ಹೆಣ್ಣಿನ ಹೆಣ್ಣಿಂದಲೇ ಜನಿಸಿರುವಂತದ್ದು. ಅವ್ರಿಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಹೆಣ್ಣ ಬಗ್ಗೆ ಬಹಳಷ್ಟು ತಾತ್ಸಾರ ಹೊಂದಿರುವಂತ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಇವ್ರೆ. ಕೀಳು ಮಟ್ಟದ ಈ ಗೊಬ್ಬರದ ಹುಳುವಿನ ಮನಸ್ಥಿತಿ ಇರುವಂತ ರಾಜಕಾರಣಿಗಳು ಇರೋದ್ರಿಂದಾನೇ ಇವತ್ತು ರಾಜಕಾರಣಕ್ಕೆ ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರ ಬಾಯಲ್ಲಿ ಬರುವಂತದ್ದು ಅನ್ನ ತಿನ್ನೋರು ಎಲ್ಲರೂ ಕೂಡ ಸರಿಯಾಗಿ ಮಾತಾಡ್ತಾರೆ, ಗೊಬ್ಬರ ತಿನ್ನೋರೇ ಈ ತರ ಮಾತಾಡೋದು. ಈ ಪ್ರಚಾರದ ಗೀಳು ಜಾಸ್ತಿ ಇದೆ ಈ ಶಾಸಕರಿಗೆ. ಇನ್ನೊಮ್ಮೆ ನೀವು ಮಾತಾಡಿದ್ರೆ ಬಳೆ ತೊಡೋ ಕೈಗೆ ಏನ್ ಬಲ ಇದೆ ಅಂತಾನು ತೋರಿಸ್ಬೇಕಾಗುತ್ತೆ.